ಹಾಯ್ ಫ್ರೆಂಡ್ಸ್, ಸರ್ ನನ್ನ ಹತ್ರ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇದೆ ಸರ್. ನೆಕ್ಸ್ಟ್ ಮಂತು 2 ವೀಲರ್ ಅಥವಾ 4 ವೀಲರ್ನ ನಾನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. 4 ವೀಲರ್ ಅಥವಾ 2 ವೀಲರ್ನ ನಾನು 100% ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್. ಇದ್ರ ಮೇಲೆ ನಾನು ಏನು ಜಿ ಎಸ್ ಟಿ ಕಟ್ಟಿರ್ತೇನೋ ಅದನ್ನು ನಾನು ಕ್ಲೈಮ್ ಮಾಡ್ಬೋದಾ ಇಲ್ವಾ? ನಮ್ಮ ಕಾರ್ ಅಥವಾ 2 ವೀಲರ್ ಡೀಲರ್ ಏನು ಹೇಳ್ತಾ ಇದ್ದಾರೆ, ಸರ್ ನಿಮ್ಮ ಜಿ ಎಸ್ ಟಿ ನಂಬರ್ ಕೊಡಿ, ಅದರಲ್ಲಿ ಏನು ಜಿ ಎಸ್ ಟಿ ಕಟ್ಟಿರ್ತೀರೋ ಅದನ್ನು ನೀವು ಕ್ಲೈಮ್ ಮಾಡ್ಬೋದು, ನಿಮ್ಮ ಬಿಸ್ನೆಸ್ಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಸರ್? ಆ್ಯಸ್ ಪರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಜಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 70ನಲ್ಲಿ ನೀವು ಯಾವುದೇ ಒಂದು ವೆಹಿಕಲ್ 4 ವೀಲರ್ ಅಥವಾ 2 ವೀಲರ್ನ ಪರ್ಚೇಸ್ ಮಾಡಿದಾಗ ಆ ಇನ್ಪುಟ್ ಟ್ಯಾಕ್ಸ್ ಏನು ಬಂದಿರುತ್ತೆ ಅದು ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೆ. ಅದನ್ನು ನೀವು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಯಾವ ವೆಹಿಕಲ್ ಮೇಲೆ ನಾನು ಇನ್ಪುಟ್ ಟ್ಯಾಕ್ಸ್ ಕ್ಲೈಮ್ ಮಾಡ್ಬೋದು ಸರ್ ಅಂತಂದರೆ, ಒಂದು ವೆಹಿಕಲಲ್ಲಿ 13 ಜನ ಮೇಲೆ ಟ್ರಾವೆಲ್ ಮಾಡುವಂಥ ವೆಹಿಕಲ್ನ ನೀವು ಪರ್ಚೇಸ್ ಮಾಡಿದ್ರೆ, ಅಥವಾ ಒಂದು ಗೂಡ್ಸ್ನ ಸಾಗಣೆ ಮಾಡುವಂಥ ವೆಹಿಕಲ್ನ ನೀವು ಪರ್ಚೇಸ್ ಮಾಡಿದಾಗ ಅದ್ರ ಮೇಲೆ ನೀವು ಇನ್ಪುಟ್ನ ಕ್ಲೈಮ್ ಮಾಡ್ಬೋದು. ಬೇರೆ ಯಾವುದೇ ಕಾರಣದಲ್ಲೂ ಬೇರೆ ಯಾವುದೇ ವೆಹಿಕಲ್ ಮೇಲೆ ನೀವು ಇನ್ಪುಟ್ ಟ್ಯಾಕ್ಸ್ನ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ. ಥ್ಯಾಂಕ್ ಯು.